ನಮಸ್ಕಾರ. ಎದಿನ.comಗೆ ಸ್ವಾಗತ. ನಾನು ಸಪನ. 2020 ಸೆಪ್ಟೆಂಬರ್ ತಿಂಗಳ ಕೊನೆಯ ದಿನ ಅದು. ಸಾಮೂಹಿಕ ಅತ್ಯಾಚಾರಕ್ಕೆ ಒಳಗಾದ 19 ವರ್ಷದ ದಲಿತ ಯುವತಿಯ ಮೃತದೇಹವನ್ನು ಅಧಿಕಾರಿಗಳು ಬಲವಂತವಾಗಿ ಸುಟ್ಟು ಹಾಕಿ ಸಾಕ್ಷಿಯನ್ನೇ ನಾಶ ಮಾಡಿದ್ರು. ಈ ಸುದ್ದಿ ಜಾಗತಿಕವಾಗಿ ಆಕ್ರೋಶಕ್ಕೆ ಕಾರಣ ಆಗಿತ್ತು. ಮೇಲ್ಜಾತಿಯ 4 ಪುರುಷರ ಕ್ರೌರ್ಯಕ್ಕೆ ಒಳಗಾದ ದಲಿತ ಯುವತಿ ತೀವ್ರವಾಗಿ ಗಾಯಗೊಂಡು 2 ವಾರಗಳ ಕಾಲ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಫಲಕಾರಿಯಾಗದೆ ಆಕೆ ಮೃತಪಟ್ಟಿದ್ರು. ಕೊನೆಗೆ ಬಾಲಕಿಯ ಮೃತದೇಹದ ಅಂತ್ಯ ಸಂಸ್ಕಾರವನ್ನು ಕೂಡ ಕುಟುಂಬದ ನಂಬಿಕೆ ಪ್ರಕಾರವಾಗಿ ನಡೆಸೋ ಅವಕಾಶವನ್ನು ಪೊಲೀಸರು ಮತ್ತು ಈ ಮೇಲ್ಜಾತಿ ಎನಿಸ್ಕೊಂಡವರು ನೀಡಿರಲಿಲ್ಲ. ಈ ಘಟನೆ ನಡೆದಿದ್ದು ಯೋಗಿ ಆದಿತ್ಯನಾಥ್ ಮುಖ್ಯಮಂತ್ರಿ ಆಗಿರೋ ಉತ್ತರ ಪ್ರದೇಶದ ಹಾಥ್ರಸ್ ಜಿಲ್ಲೆಯಲ್ಲಿ. ಯೋಗಿ ನಾಡಿನಲ್ಲಿ ಕಡೇ ಪಕ್ಷ ಅತ್ಯಾಚಾರಕ್ಕೆ ಒಳಗಾದ ಯುವತಿಯ ಮುಖ ನೋಡೋ ಅವಕಾಶವನ್ನ ಕುಟುಂಬಸ್ಥರಿಗೆ ನೀಡಿರಲಿಲ್ಲ. ರಾತ್ರೋರಾತ್ರಿ 2:30 ಸುಮಾರಿಗೆ ಆಕೆಯ ಅಂತ್ಯಕ್ರಿಯೆಯನ್ನ ಪೊಲೀಸರು ಕದ್ದು ಮುಚ್ಚಿ ಮಾಡೋದಕ್ಕೆ ಮುಂದಾಗಿದ್ರು. ಬಲಾಢ್ಯರು ಪೊಲೀಸರ ಜೊತೆಗೆ ದಲಿತ ಕುಟುಂಬವನ್ನ ಎಷ್ಟೊಂದು ತುಳಿತಾ ಇದ್ದಾರೆ ಅನ್ನೋ ವಾಸ್ತವವನ್ನ ಈ ಘಟನೆ ಜಗತ್ತಿಗೇನೆ ಬಿಚ್ಚಿಟ್ಟಿತ್ತು. 2020 ಸೆಪ್ಟೆಂಬರ್ 29ರಂದು ಬೆಳಿಗ್ಗೆ ಸುಮಾರು 6:55ಕ್ಕೆ ದೆಹಲಿಯ ಸಫ್ದರ್ಜಂಗ್ ಆಸ್ಪತ್ರೆಯಲ್ಲಿ ಯುವತಿ ಸಾವನ್ನಪ್ಪಿದ್ಲು. ಬೆಳಗ್ಗೆ 9 ಗಂಟೆ ಸುಮಾರಿಗೆ ಮೃತದೇಹವನ್ನ ಮರಣೋತ್ತರ ಪರೀಕ್ಷೆಗೆ ಕೊಂಡೊಯ್ಯಲಾಗಿತ್ತು. ಅದಕ್ಕಾಗಿ ಪೊಲೀಸರು ಕುಟುಂಬಸ್ಥರಿಂದ ಕೆಲವು ಕಾಗದಗಳಿಗೆ ಸಹಿ ಮಾಡಿಸಿದ್ರು. ಅಂದೇ ಕುಟುಂಬಸ್ಥರು ಯುವತಿಯ ಮೃತದೇಹವನ್ನ ಕಡಿಯದಾಗಿ ನೋಡಿದ್ರು. ಯುವತಿ ಮೃತಪಟ್ಟ ಕೆಲವು ಗಂಟೆಗಳ ನಂತರ ಮೃತದೇಹ ಯಾವಾಗ ಪಡಿಬಹುದು ಅಂತ ಪರಿಶೀಲಿಸೋದಕ್ಕೆ ಕುಟುಂಬಸ್ಥರು ವಿಧಿವಿಜ್ಞಾನ ವಿಭಾಗಕ್ಕೆ ಹೋದಾಗ ಪೊಲೀಸರು ಮತ್ತು ಅಧಿಕಾರಿಗಳು ಉಡಾಫೆಯ ಉತ್ತರವನ್ನ ನೀಡಿದ್ರು. ಮೃತದೇಹವನ್ನ ನೋಡೋದಕ್ಕೆ ಅವಕಾಶವನ್ನು ಕೂಡ ನೀಡಿರಲಿಲ್ಲ. ಈ ನಡುವೆ ಕೆಲವರು ಮೃತದೇಹವನ್ನ ಈಗಾಗಲೇ ಗ್ರಾಮಕ್ಕೆ ತೆಗೆದುಕೊಂಡು ಹೋಗ್ಲಾಗ್ತಾ ಇದೆ ಅಂತ ಹೇಳಿದ್ರೆ, ಇನ್ನೂ ಕೆಲವರು ಮೃತದೇಹ ನೋಯ್ಡಾ ಅಂದ್ರೆ ದೆಹಲಿ ಉತ್ತರ ಪ್ರದೇಶ ಗಡಿಯಲ್ಲಿರೋ ಪಟ್ಟಣ ಇಲ್ಲಿ ತಲುಪಿದೆ ಅಂತ ಹೇಳ್ತಾ ಇದ್ರು. ಇನ್ನೊಬ್ರು ಈಗಾಗಲೇ ಮೃತದೇಹ ಹತ್ರಾಸ್ನಲ್ಲಿದೆ ಅಂತ ಹೇಳ್ತಾ ಇದ್ರು. ಒಟ್ನಲ್ಲಿ ಕುಟುಂಬದ ಅನುಮತಿ ಇಲ್ಲದೇನೆ ಮೃತದೇಹವನ್ನ ಪೊಲೀಸರೇ ಸಾಗಿಸಿದ್ರು. ಹೀಗೆ ಅನುಮತಿ ಪಡೆಯದೆ ಮೃತದೇಹ ಹೇಗೆ ಸಾಗಿಸಿದ್ರಿ ಅನ್ನೋ ಕುಟುಂಬಸ್ಥರ ಪ್ರಶ್ನೆಗೆ ಯಾವುದೇ ಉತ್ತರ ಇಲ್ಲ. ಅಷ್ಟರಲ್ಲೇ ಈ ಪ್ರಕರಣ ಮಾಧ್ಯಮಗಳಲ್ಲಿ ಸುದ್ದಿ ಆಗೋದಕ್ಕೆ ಆರಂಭ ಆಗಿತ್ತು. ಆಕ್ರೋಶಗೊಂಡ ದಲಿತ ಯುವತಿಯ ಸಂಬಂಧಿಕರು ಅಂತ್ಯ ಸಂಸ್ಕಾರವನ್ನ ನಡೆಸೋದಕ್ಕೆ ಮೃತದೇಹವನ್ನ ತಮಗೆ ಹಸ್ತಾಂತರ ಮಾಡಬೇಕು ಅಂತ ಒತ್ತಾಯಿಸಿ ಆಸ್ಪತ್ರೆಯ ಹೊರಗೆ ಪ್ರತಿಭಟನೆಯನ್ನ ಪ್ರಾರಂಭ ಮಾಡಿದ್ರು. ಈ ಹೋರಾಟಕ್ಕೆ ದಲಿತರ ಹಕ್ಕುಗಳಿಗಾಗಿ ಹೋರಾಡೋ ಭೀಮ ಆರ್ಮಿಯ ಕಾರ್ಯಕರ್ತರು ಕೂಡ ಜೊತೆಯಾದ್ರು. ರಾಜಕೀಯವಾಗಿ ಈ ಪ್ರಕರಣ ಮುನ್ನೆಲೆಗೆ ಬಂತು. ಈ ನಡುವೆ ಕೆಲವು ಕುಟುಂಬಸ್ಥರು ಗ್ರಾಮಕ್ಕೆ ಹೋದ್ರು. ಅದಾಗಲೇ ಮೃತ ಸಂತ್ರಸ್ತೆಯ ಮನೆಯ ಹೊರಗಡೆ ಪತ್ರಕರ್ತರು, ರಾಜಕಾರಣಿಗಳು ತುಂಬಿದ್ರು. ರಾತ್ರಿ 9:30 ಸುಮಾರಿಗೆ ಮೃತ ಯುವತಿಯ ಸಹೋದರ, ತಂದೆ ಪ್ರಯಾಣ ಮಾಡ್ತಾ ಇದ್ದ SUVಯನ್ನ ತಡೆದಿದ್ದ ಪೊಲೀಸರು ಬಲವಂತವಾಗಿ 200 ಕಿಲೋಮೀಟರ್ ದೂರದಲ್ಲಿರೋ ತಮ್ಮ ಗ್ರಾಮಕ್ಕೇನೆ ಕರೆದೊಯ್ದಿದ್ರು. ದಾರಿಯಲ್ಲಿ ನಮ್ಮ ಕಾರನ್ನ ತಡೆ ಹಿಡಿಯಲಾಯಿತು. ಹಿರಿಯ ಪೊಲೀಸ್ ಮತ್ತು ಆಡಳಿತ ಅಧಿಕಾರಿಗಳು ನಮ್ಮೊಂದಿಗೆ ಮಾತನಾಡೋದಕ್ಕೆ ಬಂದರು. ಹಾಥ್ರಸ್ ಜಿಲ್ಲಾ ಮ್ಯಾಜಿಸ್ಟ್ರೇಟ್ ಪ್ರವೀಣ್ ಕುಮಾರ್ ಲಕ್ಷಕರ್ ಕೂಡ ಇದ್ರು. ನಮ್ಮನ್ನ ನೇರವಾಗಿ ಸ್ಮಶಾನಕ್ಕೆ ಕರೆದೊಯ್ಯಲಾಗುವುದು ಅಂತ ಹೇಳಿದ್ರು. ಮೃತದೇಹ ಎಲ್ಲಿದೆ ಅಥವಾ ಆಂಬ್ಯುಲೆನ್ಸ್ ಆಸ್ಪತ್ರೆಯಿಂದ ಎಷ್ಟು ಗಂಟೆಗೆ ಹೊರಟಿತು ಅನ್ನೋ ಯಾವ ಮಾಹಿತಿಯೂ ಕೂಡ ನಮಗೆ ಇರಲಿಲ್ಲ ಅಂತ ಸಹೋದರ ಮಾಧ್ಯಮಗಳ ಮುಂದೆ ತಮಗಾದ ಗೊಂದಲ, ನೋವನ್ನ ತೋಡ್ಕೊಂಡಿದ್ರು. ಈ ನಡುವೆ ಮಾಧ್ಯಮಗಳು ಹಾಥ್ರಸ್ ಪೊಲೀಸ್ ವರಿಷ್ಠಾಧಿಕಾರಿ ವಿಕ್ರಾಂತ್ ವೀರ್ ಅವರನ್ನ ಸಂಪರ್ಕಿಸಿದಾಗ ಅವರು ಮಧ್ಯಾಹ್ನ 1 ಗಂಟೆಗೆ ಮರಣೋತ್ತರ ಪರೀಕ್ಷೆ ಪೂರ್ಣಗೊಂಡಿದೆ, ಆದರೆ ಕೆಲವು ಕಾರಣಗಳಿಂದ ಆಕೆಯ ಮೃತದೇಹವನ್ನ ತಕ್ಷಣವೇ ಕುಟುಂಬಕ್ಕೆ ಹಸ್ತಾಂತರ ಮಾಡಲಾಗುವುದು ಅಂತ ಹೇಳಿದ್ರು. ಇತ್ತ ಕುಟುಂಬ ಯುವತಿಯ ಮುಖವನ್ನ ಕೊನೆಯದಾಗಿ ನೋಡೋದಕ್ಕೆ ತಮ್ಮ ನಂಬಿಕೆಯ ಪ್ರಕಾರವಾಗಿ ಅಂತಿಮ ವಿಧಿವಿಧಾನ ಮಾಡೋದಕ್ಕೆ ಕಾಯ್ತಾ ಇರುವಾಗ ಪೊಲೀಸರು ಮತ್ತು ಅಧಿಕಾರಿಗಳು ತಡರಾತ್ರಿ ಅಂತ್ಯಕ್ರಿಯೆಗೆ ಸಿದ್ಧತೆಗಳನ್ನ ಪ್ರಾರಂಭ ಮಾಡಿಬಿಟ್ಟಿದ್ರು. ತಡರಾತ್ರಿನೇ ಮೃತದೇಹವನ್ನ ಸುಡೋದಕ್ಕೆ ಮರದ ದಿಮ್ಮಿಗಳನ್ನ, ಇಂಧನವನ್ನ ತರಲಾಗಿತ್ತು. ಬ್ಯಾರಿಕೇಡ್ಗಳನ್ನ ನಿರ್ಮಿಸಿ ಯಾವುದೇ ಕುಟುಂಬ ಸದಸ್ಯರಿಗೆ ನೋಡೋ ಅವಕಾಶವನ್ನ ನೀಡದೇನೆ ಅಂತ್ಯ ಸಂಸ್ಕಾರವನ್ನ ನಡುರಾತ್ರಿ ಪೊಲೀಸರು ಮಾಡಿದ್ರು. ಈ ಚಿತ್ರಗಳು ಸಾಮಾಜಿಕ ಮಾಧ್ಯಮದಲ್ಲಿ ಹರಿದಾಡಿದ್ವು. ಪೊಲೀಸರ ವಿರುದ್ಧ ತೀವ್ರ ಆಕ್ರೋಶ ಕೂಡ ವ್ಯಕ್ತ ಆಗಿತ್ತು. ನಮ್ಮ ಪದ್ಧತಿ ಪ್ರಕಾರ ದಹನ ಮಾಡೋದಿಲ್ಲ, ಆದರೆ ನಮ್ಮ ಆಚರಣೆಗೆ ವಿರುದ್ಧವಾಗಿ ನಾವು ಇಲ್ಲದೇನೆ ಅಂತ್ಯಕ್ರಿಯೆಯನ್ನು ನಡೆಸಲಾಗಿದೆ. ನಮಗೆ ಕನಿಷ್ಠ ಮುಖವನ್ನು ನೋಡೋದಕ್ಕೆ ಅವಕಾಶವನ್ನು ನೀಡಿಲ್ಲ ಅಂತ ಸಹೋದರ, ಅತ್ತಿಗೆ ಕಣ್ಣೀರನ್ನು ಹಾಕಿದ್ರು. ಅಧಿಕಾರಿಗಳು ನಡುರಾತ್ರಿನೇ ಚಿತೆಗೆ ಬೆಂಕಿಯನ್ನು ಇಡೋದಕ್ಕೆ ಕುಟುಂಬವನ್ನು ಮನವೊಲಿಸೋ ಪ್ರಯತ್ನನೂ ಕೂಡ ಮಾಡಿದ್ರು. ಆದರೆ ಆ ರಾತ್ರಿ ತರಾತುರಿಯಲ್ಲಿ ಅಂತ್ಯ ಸಂಸ್ಕಾರ ಮಾಡೋ ಅಗತ್ಯ ಏನು ಅನ್ನೋ ಪ್ರಶ್ನೆಗೆ ಉತ್ತರನೇ ಇಲ್ಲ. ಕುಟುಂಬದ ಮಹಿಳೆಯರು
ಅಧಿಕಾರಿಗಳ ಪಾದಕ್ಕೆ ಬಿದ್ದು ಆಚರಣೆಗಳನ್ನು ಮಾಡೋದಕ್ಕೆ ಅವಕಾಶವನ್ನು ನೀಡಿ ಅಂತ ಬೇಡ್ಕೊಂಡಿದ್ರು. ಆದರೆ ಅಧಿಕಾರಿಗಳು ಮಾತ್ರ ತಾವು ಸಿದ್ಧಪಡಿಸಿದ ಚಿತೆಗೆ ಬೆಂಕಿಯನ್ನು ಇಡೋದಕ್ಕೆ ಬರುವಂತೆ ಕುಟುಂಬಸ್ಥರನ್ನು ಒತ್ತಾಯಿಸಿದ್ರು. ಹಗಲಲ್ಲಿ ತಮ್ಮ ಸಂಪ್ರದಾಯದಂತೆಯೇ ಅಂತ್ಯ ಸಂಸ್ಕಾರ ನಡೀಬೇಕು ಅನ್ನೋ ಪಟ್ಟು ಹಿಡಿದ ಕುಟುಂಬ ಮನೆಯಲ್ಲಿ ಇರುವಾಗಲೇ ಬೆಳಗಿನ ಜಾವ 2:30 ಸುಮಾರಿಗೆ ಪೊಲೀಸರೇ ಚಿತೆಗೆ ಬೆಂಕಿಯನ್ನು ಇಟ್ಟಿದ್ರು. ಅಷ್ಟು ಮಾತ್ರ ಅಲ್ಲ, ಗ್ರಾಮಸ್ಥರು, ಪತ್ರಕರ್ತರು ಬರದಂತೆ ಪೊಲೀಸರು ಅಡ್ಡಲಾಗಿ ನಿಂತಿದ್ರು. ಈ ಕೃತ್ಯ ವಿಶ್ವದಾದ್ಯಂತ ತೀವ್ರ ಚರ್ಚೆಗೆ ಕೂಡ ಗ್ರಾಸ ಆಗಿತ್ತು. ಪುರಾವೆ ನಾಶಪಡಿಸೋದಕ್ಕಂತಾನೆ ತರಾತುರಿಯಲ್ಲಿ ಅಂತ್ಯ ಸಂಸ್ಕಾರವನ್ನು ಮಾಡಲಾಗಿದೆ ಅಂತ ಹಲವರು ಆರೋಪ ಮಾಡಿದರು. ಇದು ಮಾನವ ಹಕ್ಕುಗಳ ಉಲ್ಲಂಘನೆ, ಕಾನೂನು ಬಾಹಿರ ಅಂತ ವಿಪಕ್ಷಗಳು ಬೀದಿಗಿಡಿದು ಪ್ರತಿಭಟನೆ ನಡೆಸಿದ್ವು. ವಿಶ್ವಸಂಸ್ಥೆಯೂ ಸಹ ಈ ಘಟನೆಗೆ ಪ್ರತಿಕ್ರಿಯೆಯನ್ನು ನೀಡಿತ್ತು. ಭಾರತದಲ್ಲಿ ಮಹಿಳೆಯರು ಮತ್ತು ಹೆಣ್ಣು ಮಕ್ಕಳ ಮೇಲಿನ ಲೈಂಗಿಕ ದೌರ್ಜನ್ಯ ಮುಂದುವರಿದಿರುವುದರ ಬಗ್ಗೆ ಕಳವಳವನ್ನು ವ್ಯಕ್ತಪಡಿಸಿತ್ತು. ಇವೆಲ್ಲ ಒತ್ತಡದ ಬಳಿಕ ಪೊಲೀಸ್ ಅಧಿಕಾರಿ SHO ದಿನೇಶ್ ಕುಮಾರ್ ವರ್ಮಾ ಮೇಲೆ ಕ್ರಮವನ್ನು ಕೈಗೊಳ್ಳಲಾಗಿತ್ತು. ಆದರೆ ಸಂತ್ರಸ್ತ ಕುಟುಂಬದ ಜೊತೆ ನಿಲ್ಲಬೇಕಾದ ಸರ್ಕಾರ ಮಾತ್ರ ನಿಂತಿದ್ದು ಮೇಲ್ಜಾತಿ ಅಂತ ಅನ್ಸ್ಕೊಂಡವ್ರ ಪರವಾಗಿ. ಜಾತಿ ಆಧಾರಿತ ಹಿಂಸಾಚಾರ ನಡೀಬಹುದು ಅನ್ನೋ ಕಾರಣಕ್ಕೆ ರಾತ್ರೋರಾತ್ರಿ ಅಂತ್ಯ ಸಂಸ್ಕಾರವನ್ನು ಮಾಡಿದ್ವಿ ಅನ್ನೋ ಕುಂಟು ನೆಪವನ್ನು ಉತ್ತರ ಪ್ರದೇಶದ ಯೋಗಿ ಸರ್ಕಾರ ನೀಡಿತ್ತು. ಅಷ್ಟು ಮಾತ್ರ ಅಲ್ಲ, ಇದು ನಮ್ಮ ಸರ್ಕಾರವನ್ನು ಉರುಳಿಸೋದಕ್ಕೆ ನಡೆಸಿರೋ ಅಂತಾರಾಷ್ಟ್ರೀಯ ಪಿತೂರಿ ಅನ್ನೋ ಕಥೆಯನ್ನ ಯೋಗಿ ಅವರು ಕಟ್ಟಿದ್ರು. ಇವೆಲ್ಲವುದರ ವರದಿಯನ್ನ ಮಾಡೋದಕ್ಕೆ ಹೋದ ಪತ್ರಕರ್ತರ ಬಂಧನವೂ ಕೂಡ ನಡೀತು. UAPA ಪ್ರಕರಣವನ್ನು ದಾಖಲು ಮಾಡಿ 2 ವರ್ಷಗಳ ಕಾಲ ಕೇರಳದ ಪತ್ರಕರ್ತ ಸಿದ್ದಿಕ್ ಕಪ್ಪನವರನ್ನ ಜೈಲಿನಲ್ಲಿ ಇಡಲಾಗಿತ್ತು. ಆರಂಭದಲ್ಲಿ ಸಾಕ್ಷಿ ನಾಶ ಮಾಡಿರೋ ಉತ್ತರ ಪ್ರದೇಶದ ಪೊಲೀಸರೇ ಈ ತನಿಖೆಯನ್ನು ನಡೆಸಿದ್ರು. ಅದಾದ ಬಳಿಕ CBIಗೆ ವರ್ಗಾಯಿಸಲಾಗಿತ್ತು. CBI ತನ್ನ ಚಾರ್ಜ್ ಶೀಟ್ನಲ್ಲಿ 4 ಆರೋಪಿಗಳ ವಿರುದ್ಧ ಅತ್ಯಾಚಾರ ಮತ್ತು ಕೊಲೆ ಆರೋಪವನ್ನು ಹೊರಿಸಿತ್ತು. 2023 ಮಾರ್ಚ್ನಲ್ಲಿ ಪ್ರಮುಖ ಆರೋಪಿ ಸಂದೀಪ್ ಸಿಸೋಡಿಯಾನನ್ನ ಜೀವಾವಧಿ ಶಿಕ್ಷೆಗೆ ಗುರಿಪಡಿಸಲಾಯಿತು. ಆದರೆ ಆತನಿಗೆ ಅತ್ಯಾಚಾರ ಅಥವಾ ಕೊಲೆ ಆರೋಪದ ಅಡಿಯಲ್ಲಿ ಶಿಕ್ಷೆ ವಿಧಿಸಲಾಗಲಿಲ್ಲ. ಬದಲಾಗಿ ನರಹತ್ಯೆ ಮತ್ತು SC/ST ಕಾಯ್ದೆಯಡಿ ಶಿಕ್ಷೆಯನ್ನು ನೀಡಲಾಗಿದೆ. ಅಷ್ಟು ಮಾತ್ರ ಅಲ್ಲ, ಉಳಿದ 3 ಆರೋಪಿಗಳಾದ ಲವಕುಶ್, ರಾಮು ಮತ್ತು ರವಿ ಅವರನ್ನ ಸಾಕ್ಷ್ಯಾಧಾರಗಳ ಕೊರತೆಯಿಂದ ಖುಲಾಸೆಗೊಳಿಸಲಾಗಿದೆ. ವೈದ್ಯಕೀಯ ಪುರಾವೆಗಳ ಕೊರತೆಯಿಂದಾಗಿ ಇದು ಸಾಮೂಹಿಕ ಅತ್ಯಾಚಾರ ಅಲ್ಲ ಅಂತ ನ್ಯಾಯಾಲಯ ಅಭಿಪ್ರಾಯಪಟ್ಟಿದೆ. ಇವೆಲ್ಲವೂ ಕೊನೆಯದಾಗಿ ಮೃತದೇಹವನ್ನು ಪೊಲೀಸರು ಅವಸರದಲ್ಲಿ ಸುಟ್ಟಿದ್ದು ಯಾಕೆ ಅನ್ನೋ ಅನುಮಾನಗಳಿಗೆ ಇದು ಪುಷ್ಟಿಯನ್ನು ನೀಡಿದೆ. ಪುರಾವೆ ನಾಶವಾದ ಬಳಿಕ ಆರೋಪಿಗಳು ಅಪರಾಧಿಗಳು ಅಂತ ಸಾಬೀತಾಗೋದಾದ್ರೂ ಹೇಗೆ? ಈ ಘಟನೆ ನಡೆದು 5 ವರ್ಷಗಳಾಗಿದೆ. ಆದರೆ ಸಂತ್ರಸ್ತೆಯ ಕುಟುಂಬ ಇಂದಿಗೂ ಮೇಲ್ಜಾತಿ ಅಂತ ಅನಿಸ್ಕೊಂಡವರಿಂದ ಉಂಟಾಗೋ ಪ್ರಾಣಾಪಾಯದಿಂದ ಆತಂಕದಲ್ಲಿನೇ ಇದೆ. ಸರ್ಕಾರ ಜೂನಿಯರ್ ಅಸಿಸ್ಟೆಂಟ್ ಅಥವಾ ಗ್ರೂಪ್ C ದರ್ಜೆಯ ಉದ್ಯೋಗವನ್ನು ನೀಡೋ ಲಿಖಿತ ಭರವಸೆಯನ್ನು ನೀಡಿತ್ತು. ರಾಜ್ಯ ನಗರಾಭಿವೃದ್ಧಿ ಸಂಸ್ಥೆ ಅಡಿಯಲ್ಲಿ ಹಾಥ್ರಾಸ್ನಲ್ಲಿ ಒಂದು ಮನೆಯನ್ನು ಹಂಚಿಕೆ ಮಾಡೋದಾಗಿ ತಿಳಿಸಿತ್ತು ಕೂಡ. ಆದರೆ ಇಂದಿಗೂ ಈ ಭರವಸೆಯನ್ನು ಸರ್ಕಾರ ಈಡೇರಿಸೇ ಇಲ್ಲ. 25 ಲಕ್ಷ ರೂಪಾಯಿ ಪರಿಹಾರ ಧನವನ್ನು ನೀಡಲಾಗಿದೆ. ಆದರೂ ನ್ಯಾಯದ ಹೋರಾಟಕ್ಕಾಗಿಯೇ ಬದುಕು ನಡೆಸೋದಕ್ಕೆ ಬಹುತೇಕ ಹಣವನ್ನು ಕುಟುಂಬ ವ್ಯಯಿಸ್ಬಿಟ್ಟಿದೆ. ಇಂದಿಗೂ CRPF ಭದ್ರತೆಯಲ್ಲಿರೋ ಕಾರಣದಿಂದಾಗಿ ಈ ಕುಟುಂಬ ಕೆಲಸಕ್ಕೆ ಹೋಗೋ ಅವಕಾಶನೂ ಇಲ್ಲ. ಮಕ್ಕಳಿಗೆ ಶಿಕ್ಷಣನೂ ಕೂಡ ಇಲ್ಲದಂತಾಗಿದೆ. ನಾವು ನಮ್ಮ ಮನೆಯಲ್ಲಿನೇ ಬಂಧಿಗಳಂತೆ ಬದುಕ್ತಾ ಇದ್ದೀವಿ ಅಂತ ಕುಟುಂಬ 2024 ಡಿಸೆಂಬರ್ನಲ್ಲಿ ಲೋಕಸಭಾ ವಿಪಕ್ಷ ನಾಯಕ ರಾಹುಲ್ ಗಾಂಧಿ ಅವರು ಭೇಟಿ ನೀಡಿದಾಗ ತಿಳಿಸಿದೆ. ಈ ನಡುವೆ ಕುಟುಂಬವನ್ನ ನೋಯ್ಡಾ ಅಥವಾ ಗಾಜಿಯಾಬಾದ್ಗೆ ಸ್ಥಳಾಂತರಿಸುವ ಬಗ್ಗೆ ತೀರ್ಮಾನವನ್ನು ತೆಗೆದುಕೊಳ್ಳುವಂತೆ ಅಲಹಾಬಾದ್ ಹೈಕೋರ್ಟ್ ಸರ್ಕಾರಕ್ಕೆ ಸೂಚಿಸಿದೆ. ಕುಟುಂಬ ತಮಗೆ ನ್ಯಾಯ ಸಿಗೋವರೆಗೂ ಮೃತ ಯುವತಿಯ ಚಿತಾಭಸ್ಮವನ್ನು ವಿಸರ್ಜಿಸುವುದಿಲ್ಲ ಅಂತ ಪಣ ತೊಟ್ಟಿದೆ. ಎಂದಿಗೂ ತಮ್ಮ ಮನೆಯಲ್ಲೇ ಚಿತಾಭಸ್ಮವನ್ನು ಇಟ್ಕೊಂಡು ನ್ಯಾಯಕ್ಕಾಗಿ ಆ ಕುಟುಂಬ ಕಾಯ್ತಾ ಇದೆ. ಆದರೆ ಯುವತಿಯ ಮೃತದೇಹವನ್ನು ಪೊಲೀಸರು ಸುಟ್ಟಾಗಲೇ ನ್ಯಾಯನೂ ಕೂಡ ಈ ಕುಟುಂಬದ ಪಾಲಿಗೆ ಮರೀಚಿಕೆ ಆಗಿದೆ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು EDina.com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.